ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 2-3 ದಿನ ಆಗೋಯಿತು ನಾನು ಲಾಗ್ ಹಾಕೋದು. ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ಹೇಳಿ. ಡೈಲಿ ಹಾಕಿದ್ರೆ ನೋಡ್ತೀನಿ, ಇಲ್ಲ ಡೈಲಿ ಹಾಕಿ ನಿಮ್ಮ ವಿಡಿಯೋ ಅಂತ ಅಂದರೆ ನಾನು ಡೈಲಿ ಹಾಕ್ತೀನಿ. ಇನ್ನು ನಮ್ಮ ಇನ್ನೊಬ್ಬರು ಫ್ರೆಂಡ್ ಮನೆಗಳಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆ ಟೀ ಕಾಫಿ ಎಲ್ಲ ಹಾಲು ಎಲ್ಲ ಕುಟ್ಕೊಂಡು ಎಲ್ಲ ಫ್ರೆಂಡ್ಸ್ಗಳು ಹೊರಟು ಬಂದ್ವಿ ಈ ಮನೆಗೆ. ಇನ್ನು ಅವರು ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಬಂದರು. ನಾವು ಬರ್ತಿದ್ದಂಗೆ ಅವ್ರ ಪೂಜೆ ಕೂತಿದ್ರು. ಇನ್ನು ನಾವು ಹಂಗೆ ಸಣ್ಣದಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇನ್ನು ಅವರು ಕೂತಿದ್ದ ಕಡೆನೇ ಮಾತಾಡಿಸ್ಕೊಂಡು ಸ್ವಲ್ಪ ಇನ್ನು ಅಡುಗೆ ಮನೆಯಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು ದೇವ್ರ ಮನೇಲಿ. ಅವರು ಅಷ್ಟರೊಳಗೆ ಫ್ರೆಂಡ್ಗಳೆಲ್ಲ ಬಂದರು. ಅವರು ಲಕ್ಷ್ಮೀ ಪೂಜೆಗೆಲ್ಲ ಡೆಕೋರೇಟ್ ಮಾಡ್ತಿದ್ರು. ಇನ್ನು ನಮಗೂ ಅಲ್ಲೇ ಹೊಗೆ ಅಲ್ವಾ, ಸುಮ್ಮನೆ ಹೋಮ ಮಾಡ್ತಿರ್ತಾರೆ, ಜನ ಜಾಸ್ತಿ ಇದ್ದರು, ಬರೋರು ಹೋಗೋರಿದ್ರು, ಏನಕ್ಕೆ ಅಲ್ಲೇ ಸುಮ್ಮನೆ ಕೂತ್ಕೊಳ್ಳೋದು, ಅವ್ರ ನೆಂಟರುಗಳು ಕೂತಿದ್ರೆ ಪೂಜೆಗೆ ಕೂತಿರ್ತಾರೆ, ಅದು ಸರಿ, ನಾವುಗಳು ಯಾಕೆ ಸುಮ್ಮನೆ ಇದಾಗುತ್ತೆ, ಆಮೇಲೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಮೇಲ್ಗಡೆ ಜಾಗ ಇದೆಯಲ್ಲ ಮೇಲ್ಗಡೆ ಹೋಗೋಣ ಅಂದ್ಕೊಂಡು ಮೇಲ್ಗಡೆ ಬಂದ್ವಿ. ಇನ್ನು ಮೇಲ್ಗಡೆ ಬಂದರೆ ಹಂಗೆ ಚಿಕ್ಕದಾಗಿ ನಿಮಗೆ ಹೋಮ್ ಟೂರ್ ಥರನೇ ತೋರಿಸ್ತಿದ್ದೀನಿ. ಇದು ಬಂದರೆ ಹಾಲ್ ಇತ್ತು. ಏಕೆ ಅಂದರೆ ನನ್ನ ಬನ್ನಿ ಅಂತ ಕರಿತಾನೆ ಇದ್ದರು. ಅವರು ಒಂದು 2-3 ಸರಿ ಕರೆದಿದ್ರು. ಅವ್ರ ಮನೆ ರೆಡಿ ಮಾಡಿಸ್ಬೇಕಾದ್ರೂ ಹೋಗಿದ್ವಿ. ಇನ್ನು ರೆಡಿ ಆದಮೇಲೆ ಹೋಗೇ ಇರಲಿಲ್ಲ. ಒಟ್ಟಿಗೆ ಹೊಸ ಮನೆಗೆ ಬರ್ತೀನಿ ಬಿಡಿ ಅಂತ ನಾನು ಹೇಳ್ಬಿಟ್ಟಿದ್ದೆ. ಏಕೆಂದರೆ ಏನು ಚೇಂಜಸ್ ಕಾಣಲ್ಲ, ಹೊಸ ಮನೆ ಆದರೆ ಒಂದು ಸ್ವಲ್ಪ ಎಲ್ಲ ಫಿನಿಶಿಂಗ್ ಆಗಿರುತ್ತೆ, ಅವಾಗ ನೋಡ್ಬೋದು ಅಂತ ಅಂದ್ಬಿಟ್ಟು. ಇನ್ನು ಇದೊಂದು ರೂಮ್ ಆಗಿತ್ತು. ಇನ್ನು ಅಲ್ಲೂ ಫೋಟೋಶೂಟ್ ನಡೀತಿತ್ತು, ಮತ್ತು ಬರೋರು ಹೋಗೋರು ಎಲ್ಲ ಇದ್ದರು. ನಾನು ಸಿಂಪಲಾಗಿ ಹಂಗೇ ತೋರಿಸಿದ್ದೀನಿ ಅಷ್ಟೇ. ಯಾಕೆ ಅಂದರೆ ಒಂದೊಂದು ಮನೆ ಒಂದೊಂದು ಥರ ವಿಭಿನ್ನವಾಗಿರುತ್ತಲ್ವ. ಎಲ್ಲೇ ಹೋಗಿ ನೀವು ಏನಾದರೂ ಡಿಫ್ರೆಂಟಾಗಿದ್ದೇ ಇರುತ್ತೆ. ಯಾವುದೇ ಮನೆಗೆ ಹೋದರೂ ಎಷ್ಟೊಂದು ಮನೆಗಳಿರುತ್ತೆ, ಅಷ್ಟೇ ಎಲ್ಲ ಹೋಗ್ತಿರ್ತೀವಲ್ಲ, ಎಲ್ಲ ಮನೆಗಳು ಒಂದೊಂದು ಥರ ಡಿಫ್ರೆನ್ಸ್ ಇರುತ್ತೆ. ಇದು ಅಡುಗೆ ಮನೆ, ಇದು ರೂಮು, ಹಾಗೆ ಯುಟಿಲಿಟಿ. ಎಲ್ಲ ಫ್ರೆಂಡ್ಸ್ಗಳು ನೋಡಿಕೊಂಡು ಹಂಗೇ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಲು ಎಳ್ಕೊಂಡು ನೋಡಿಕೊಂಡು ಹಂಗೇ ಎಲ್ಲ ಹೋದ್ರಿ. ಹಂಗೇ ಅವರು ಏನಪ್ಪ ವೀಡಿಯೋ ಮಾಡ್ಕೋತಿದ್ದೀರಾ ನೀವು ಮನೆ ಕಟ್ಟಕ ಅಂತ ಅಂದರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲ ಕಟ್ಟಬೇಕು ಅಂತ ನೋಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ರೇಗಿಸ್ದೆ. ಆಮೇಲೆ ಹೇಳಿದೆ ಈ ಥರ ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ. ಅವ್ರಿಗೆಲ್ಲ ಖುಷಿಯಾಗೋಯ್ತು. ಹೌದಾ, ಮಾಡ್ತಿದ್ದೀರಾ, ಯಾವಾಗ ಮಾಡ್ತಿದ್ದೀರಾ, ಏನು ಅಂತ ಎಲ್ಲ ವಿಚಾರಿಸಿದ್ರು. ಆಮೇಲೆ ಎಲ್ರಿಗೂ ಹೇಳಿದೆ. ಒಂದು ಸ್ವಲ್ಪ ಜನ ಅಲ್ಲೇ ಸಬ್ಸ್ಕ್ರೈಬ್ ಆದರು. ಹಿಂಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ನೀವು ಅಷ್ಟೇ ಯಾರಾದರೂ ಗೊತ್ತಿರೋರಿಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನೈಟು ಎಲ್ಲ ಆಯಿತು, ಊಟಕ್ಕೂ ಎಲ್ಲ ಕೂತ್ಕೊಂಡ್ವಿ. ಮಳೆ ಹನಿ ಬೇರೆ ಶುರು ಆಗ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೂ ಫೋನ್ ಮಾಡಿದೆ ಬನ್ನಿ ಇನ್ನು ಅಂತ ಅಂದ್ಬಿಟ್ಟು. ಅವರು ಬಂದರು. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ರು. ಮತ್ತು ಅವರು ಇಲ್ಲಮ್ಮ ನಾನು ಬೇಗ ಬಂದುಬಿಟ್ಟಿದ್ದೆ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು. ಯಾಕೆಂದರೆ ನಾನು ಫ್ರೆಂಡ್ಸ್ಗಳೆಲ್ಲ ಹೋಗ್ತಿದ್ರಲ್ವ, ನಾನೇನು ಕೊನೆಯಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ನಾನು ಎಲ್ಲರೂ ಹೋದಾಗಲೇ ಬೇಗ ಹೋಗಿದ್ದೆ. ಅವರು ಲೇಟಾಗಿ ಬಂದರು. ಸ್ವಲ್ಪ ಗಂಡಸರುಗಳು ಸುಮ್ಮನೆ ಅಷ್ಟು ತನಕ ಏನು ಮಾಡ್ತಿರ್ತಾರಲ್ವ, ಅದಕ್ಕೆ ಆಯಿತು ನೀವು ಲೇಟಾಗಿ ಬನ್ನಿ ಅಂತ ಅಂದೆ. ಇನ್ನು ಊಟ ಎಲ್ಲ ನೀಟಾಗಿತ್ತು, ಚೆನ್ನಾಗಿತ್ತು. ನೈಟ್ ಎಲ್ಲ ಊಟ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಇನ್ನು ಬಂದೆ ಮೇಲೆ. ಅವರು ಮನೆ ನೋಡಿರಲಿಲ್ಲ. ಇನ್ನು ಬೆಳಗ್ಗೆ ಟೈಮು ಆಗಲ್ಲ, ಅವ್ರಿಗೂ ಡ್ಯೂಟಿಗೆ ಹೋಗ್ಬೇಕಿರುತ್ತಲ್ಲ ಅಂತ ಅಂದ್ಬಿಟ್ಟು ನೈಟೇನೆ ಎಲ್ಲ ನೋಡಿಕೊಂಡು ಹೊರಟ್ವಿ. ಇನ್ನು ನಮಗೂ ಸೀರೆ ತಂದಿದ್ರಲ್ವ, ಅವರು ಬನ್ನಿ ಎಲ್ಲ ಫೋಟೋಗೆ ನಿಂತ್ಕೊಳ್ಳಿ ಅಂತ ಅಂದರು. ಫೋಟೋಶೂಟ್ ಎಲ್ಲ ಚೆನ್ನಾಗಿತ್ತು ಮಾಡಿಕೊಂಡು ಇನ್ನು ದೇವ್ರಿಗೂ ಎಲ್ಲ ಅಲಂಕಾರ ಮಾಡಾಗಿತ್ತು. ಅದನ್ನು ಒಂದು ಕ್ಲಿಪ್ ತೊಗೊಂಡು ಇನ್ನು ಬೆಳಗ್ಗೆಗೆ ಅಷ್ಟೊತ್ತಿಗೆ ಲಕ್ಷ್ಮೀ ಪೂಜೆ ಇರುತ್ತಲ್ಲ, ಅದಕ್ಕೆ ನೈಟೇ ರೆಡಿ ಮಾಡಿದರು. ಇನ್ನು ಅಡುಗೆ ಮನೆಯಲ್ಲೆಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು. ಇನ್ನು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಮಳೆ ಹನಿ ಆಗ್ತಿತ್ತಲ್ಲ, ಇನ್ನು ಹೊರಡೋಣ, ಇನ್ನು ಬೆಳಗ್ಗೆ ಬೇಗ ಬರ್ಬೋದು ಅಂತ ಅಂದ್ಬಿಟ್ಟು ಇನ್ನು ಹೊರಟು ಬಂದೆ ಮನೆಗೆ. ಇನ್ನು ಅದಕ್ಕೆ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಆಯಿತು ಇವಳ್ದು ಕೆಲಸ, ಇನ್ನು ಬಂದ್ಲು ಮನೆಗೆ ಅಂತ ಅಂದ್ಕೊಂಡು ರೇಗಿಸ್ತಿದ್ರು ನನಗೆ. ಇನ್ನು ಇವತ್ತಿಷ್ಟೇ ಇದಾಗಿದ್ದು. ಇನ್ನು ನೆಕ್ಸ್ಟ್ ಡೇ ಸಿಗ್ತೀನಿ. ಇನ್ನು ಬೆಳಗ್ಗೆ ಬೇರೆ ಗುರುವಾರ ಇದ್ದಿದ್ದರಿಂದ ಎಲ್ಲ ರೆಡಿ ಮಾಡಬೇಕಿತ್ತು. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದು, ಎಲ್ಲ ರೆಡಿಯಾಗಿ ಹೊರಡೋಕ್ಕೆಲ್ಲ ಸರಿಯಾಗತ್ತೆ ಅಂತ ಅಂದ್ಬಿಟ್ಟು ನಾನು ಬಟ್ಟೆ ಅಂದರೆ ಸೀರೆ ಮಾತ್ರ ಅಲ್ಲೇ ಮಡಿಸಿಟ್ಟೆ. ಯಾಕೆಂದರೆ ಅಲ್ಲೇ ಕೂತಂಗೆ ಇದ್ದರೆ ಏನಾಗುತ್ತೆ ಅಂದರೆ ಎಲ್ಲೇ ಹೋದ್ರು ಅಷ್ಟೇ, ನಾವು ಬೇಕಾದರೆ ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ಏನೋ ಅನ್ಸಲ್ಲ, ಹೊರಗಡೆ ನೀಟಾಗಿ ಎಲ್ಲ ಪಿನ್ ಮಾಡ್ಕೊಂಡು ನೀಟಾಗಿ ಹೋದರೆ ಒಂಥರ ಏನೋ ಡ್ರೆಸ್ ಮಾಡಿಬಿಟ್ಟು ಒಂದು ಕಡೆ ಕೂರಿಸಿದಾಗ ಒಂಥರ ಎಷ್ಟು ಆಗ್ತಿರುತ್ತಲ್ವ, ಆ ಥರ ಆಗಿರುತ್ತೆ. ಇನ್ನೆಲ್ಲ ಬಂದು ಎಲ್ಲ ತೆಗೆದಿಟ್ಬಿಟ್ಟು ಓಲೆ ಜುಮ್ಕಿ ಹಾಕ್ಕೊಂಡು ಹೋಗಿದ್ನಲ್ಲ, ಅದೆಲ್ಲ ಚುಚ್ಚುತ್ತಲ್ವ, ಅದೆಲ್ಲ ತೆಗೆದಿಡಲೇಬೇಕು ನಾವು ಎಷ್ಟೇ ಹೊತ್ತಾದ್ರೂ ತೆಗೆದಿಟ್ಬಿಟ್ಟು. ಇನ್ನು ಬೇಗ ಎದ್ದೇಳಬೇಕಲ್ಲ ನೋಡಿ, ಅದಕ್ಕೇ ಇನ್ನು ಮೇಕಪ್ ಅಂತ ಏನೂ ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದೆ ನಾನು, ಏಕೆ ಅಂದರೆ ಅದೊಂದು ಚೂರು ಹಾಕ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅದನ್ನು
ಇನ್ನು ಅದನ್ನೆಲ್ಲ ತೆಗೆದ್ಬಿಟ್ಟು ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರು ತಕ್ಷಣವೇ ನಿದ್ದೆ ಬರೋಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಿದ್ದೆ ಬರೋದು, ಯಾಕೆಂದರೆ ತುಂಬ ಟಯರ್ಡ್ ಆದರೂ ನಿದ್ದೆ ಬರೋಲ್ಲ. ಕೆಲವ್ರಿಗೆ ಬೇಗನೆ ನಿದ್ದೆ ಬರುತ್ತೆ, ಟಯರ್ಡ್ ಆದರೆ ಕೆಲವ್ರಿಗೆ ನಿದ್ದೆನೂ ಬರೋಲ್ಲ, ಆ ಥರ ಆಗುತ್ತೆ. ಹಂಗೆ ಇನ್ನು ಬೇಗ ಎದ್ದು ಗುರುವಾರ ಅಲ್ವಾ, ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡಬೇಕು. ಇನ್ನು ಮಳೆ ಬೇರೆ ಹನಿ ಆಗ್ತಿತ್ತು, ನೀರು ಬೇರೆ ಕಾದಿರಲ್ಲ, ಹೀಟ್ರದ್ದು ಹಾಕೋಬೇಕು ಅಂತ ಅಂದ್ಬಿಟ್ಟು ಬೇಗ ರೆಡಿ ಆದ್ವಿ. ನೆಕ್ಸ್ಟ್ ಡೇ ಇದು ಬೇಗ ರೆಡಿಯಾಗಿ ಹೊರಟೋಣ ಅಂತ ಅಂದ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟೋ ತನಕ ಟೈಮ್ ಆಗೇ ಬಿಟ್ಟಿತ್ತು. ಹೊರಟ್ರೆ ಅವರು ಗಂಗೆ ಪೂಜೆ ಮಾಡೋಕ್ಕೆ ಏನೋ ದೇವಸ್ಥಾನದ ಹತ್ರ ಬಂದು ರೆಡಿ ಮಾಡ್ಕೊಳ್ತಿದ್ರು ಎಲ್ಲನೂ. ನಮ್ಮನ್ನು ಅಲ್ಲೇ ನೋಡಿದ್ರಲ್ಲ, ನಾವು ಅಲ್ಲೇ ನೋಡಿದ್ವಿ. ಅವರು ನೋಡಿದಾಗ ಕೈ ಬೀಸಿ ಕರೆದ್ರು, ಆಯಿತು ಬನ್ನಿ ಇಲ್ಲೇ ಇದ್ದೀವಿ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಆಯಿತು ನೀರು, ನಾವು ತಿಂಡಿ ತಿನ್ಕೊಂಡು ಹೋಗಬೇಕು, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ನನ್ನ ಮಗನೂ ಇಬ್ಬರು ತಿಂಡಿ ತಿನ್ನೋಕೆ ಹೋದರು. ನನ್ನ ಅಲ್ಲೇ ಬಿಟ್ಟೋದ್ರು. ನಾನು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಅವ್ರ ಪೂಜೆ ಎಲ್ಲ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ನಡೀತು. ಇನ್ನು ಅಲ್ಲೇ ಅವ್ರ ಸಂಪ್ರದಾಯದ ಥರ ಮತ್ತು ಕೆಲವೊಂದು ಇಲ್ಲಿ ಸಂಪ್ರದಾಯದ ಥರ ಪೂಜೆ ಮಾಡಿದ್ರು. ಎಲ್ಲ ಮನೇಲೂ ಒಂದೊಂದು ಥರ ಅವ್ರವ್ರದ್ದೇ ಸಂಪ್ರದಾಯಗಳು ಇದ್ದೇ ಇರುತ್ತಲ್ವ, ಆ ಥರ ಅವ್ರದ್ದು ನಡೀತು ಪೂಜೆ. ಇನ್ನು ಅವ್ರದ್ದು ಮನೆ ಸಂಪ್ರದಾಯನೂ ನಡೀತು. ಮತ್ತು ಅವರು ಮೂಲತಃ ಇಲ್ಲೇ ಇರೋದು, ಬಂದು ನೆಲೆಸಿರೋದು. ಆದರೆ ಅವರು ನೇಟಿವ್ ಅವ್ರ ಸ್ಥಳ ಬಂದು ಆಂಧ್ರ ಪ್ರದೇಶ ಅವ್ರದ್ದು. ಅಂದರೆ ಅವ್ರ ಯಜಮಾನರು ಚಿಕ್ಕದ್ರಲ್ಲೇ ಬಂದು ಇಲ್ಲಿ ಸೇರ್ಕೊಂಡಿರೋದ್ರಿಂದ, ಇಲ್ಲೇ ಇದ್ದಿದ್ದರಿಂದ ಅವರು ಇಲ್ಲಿಯವರೇ ಆಗಿದ್ದಾರೆ. ಈಗ ಇಲ್ಲಿ ಪುರೋಹಿತರೆ ಕರೆಸಿ ಪೂಜೆ ಮಾಡಿದ್ರಿಂದ ಇಲ್ಲಿ ಸಂಪ್ರದಾಯದ ಪ್ರಕಾರನೇ ಪೂಜೆ ಮಾಡಿದ್ರು. ಇನ್ನು ನಮ್ಮನೆಯವರು ಅಲ್ಲೇ ಬಂದರು. ಸುಮಾರು ಒಂದು ಮುಕ್ಕಾಲು ಗಂಟೆನೇ ಆಯಿತು ಅಲ್ಲಿದ್ದಿದ್ದು. ಇನ್ನು ಅವರು ಅಲ್ಲೇ ಬಂದು ಗಿಫ್ಟ್ ಕೊಟ್ಬಿಟ್ಟು, ಗಿಫ್ಟ್ ಅಂತ ಏನು ನಾವು ತಂದಿರಲಿಲ್ಲ, ಮುಯ್ ಕಾರ್ಡ್ ಕೊಟ್ಬಿಟ್ಟು ಅಲ್ಲೇ ಮಾತಾಡಿಸ್ಕೊಂಡು ಹೋದ್ವಿ. ನೋಡಿ, ಅದೊಂದು ಕ್ಲಿಪ್ ತಗೊಳ್ಳೋದೇ ಮರೆತುಬಿಟ್ಟೆ ನಾನು. ಹಂಗೇನೆ ಮಾತಾಡ್ಕೊಂಡು ಸುಮ್ಮನೆ ಹಂಗೆ ನಿಂತ್ಕೊಬಿಟ್ಟಿದೆ. ಇನ್ನು ಆಮೇಲೆ ಹೋದ್ಮೇಲೆ ಫ್ಲ್ಯಾಶ್ ಆಯಿತು ನನಗೆ, ಅಯ್ಯೋ ನಾನು ಅದನ್ನೇ ತಗೊಳ್ಳಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು. ಆಯಿತು, ಅವ್ರು ಬಂದು ಗೃಹ ಪ್ರವೇಶ ಮಾಡ್ಕೊಳ್ಳೋಕ್ಕೆ ಅವರು ದೇವ್ರು ತೊಗೊಂಡು ಬಂದು ಮನೆ ಒಳಗಡೆ ಹೋದರು. ಅವರು ಏನೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನು ಅವರು ಜನ ಎಲ್ಲ ಇರ್ತಾರಲ್ವ, ಇನ್ನು ಎಲ್ಲ ಒಟ್ಟಿಗೆ ಇದು ಮಾಡೋಕ್ಕಾಗಲ್ಲ, ನಾವು ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಬಂದ್ವಿ. ತಿಂಡಿ ತಿಂದ್ಕೊಂಡು ಸುಮಾರು ಹೊತ್ತು ಕೂತಿದ್ವಿ ಎಲ್ಲರೂ. ಎಷ್ಟೊತ್ತು ಕೂತಿರೋಕ್ಕಾಗತ್ತೆ, ಇನ್ನು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು, ಇನ್ನು ನಮ್ಮ ಪಕ್ಕದಲ್ಲಿ ಕೂತಿರೋರು ಅವರು ನಾವು ಒಂದೇ ಕಡೆ ಇದ್ದಿದ್ದು, ಒಂದೇ ಮನೇಲಿ ಬಾಡಿಗೆಗೆ ಹೋಗೋಕ್ಕೆ ಇದ್ವಿ. ಅವರು ಬನ್ನಿ ಇಲ್ಲಿ ಪಕ್ಕದ ಮನೆ ಅದೇ ಏರಿಯಾದಲ್ಲಿ 2-3 ಜನ ಫ್ರೆಂಡ್ಸ್ ಇದ್ದಾರೆ, ಬನ್ನಿ ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತ ಹಿಂಸೆ ಮಾಡಿದ್ರು. ಹೋಗಿದ್ದು ಬಂದ್ವಿ. ಮಾತುಕತೆ ಆಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಬಂದ್ವಿ. ಇನ್ನು ಬಂದು ಬರ್ತಿದ್ದಂಗೆ ಸ್ಟಾರ್ಟರ್ಸ್ ಎಲ್ಲ ಕೊಡ್ತಿದ್ರು. ಇನ್ನು ಆಲೂ ಟಿಕ್ಕಿ ಆ ಥರ ಜ್ಯೂಸು ಎಲ್ಲ ಕೊಡ್ತಿದ್ರು. ಇನ್ನು ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ. ಅಲ್ಲೇ ಮಾತಾಡ್ಕೊಂಡು ಹೊರಗಡೆನೆ ಇನ್ನು ನಾವು ಸುಮಾರು ಹೊತ್ತು ಕೂತಿದ್ದು. ಇನ್ನು ಒಳಗಡೆ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ನು ಒಳಗಡೆ ಹೋದರೆ ಅವರು ಪೂಜೆಗೆಲ್ಲ ಕೂತಿದ್ರು. ಇನ್ನು ನಾವು ಆಯಿತು ಸರಿ ಅಂತ ಅಂದ್ಬಿಟ್ಟು ನಾವು, ಯಾಕೆಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಮಗೆ ಗೊತ್ತಿದೆಯಲ್ಲ, ಇನ್ನು ಪೂಜೆ ಶುರು ಆಗೋಕ್ಕಿಂತ ಮುಂಚೆನೇ ಹೋದ್ವಿ ಒಳಗಡೆ. ಆಮೇಲೆ ಜಾಗ ಇತ್ತು. ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟಿಂಗ್ ಕೇಳಿದ್ರೆ ಕೊನೆ ತನಕನೂ ಕೇಳಬೇಕು ಅಂತಾರಲ್ವ, ನಮಗೂ ಜಾಗ ಇದ್ದಿದ್ದರಿಂದ ಅಲ್ಲೇ ಕೂತ್ಕೊಂಡು ಪೂರ್ತಿ ಕತೆ ಆಗೋ ತನಕನೂ ಕೇಳಿದ್ವಿ. ಇನ್ನು ಊಟ ಅಂತೂ ಕತೆ ಮುಗಿದ್ಮೇಲೆ ಊಟ ಹಾಕೋದಲ್ವ, ಇನ್ನೆಲ್ಲ ಆಯಿತು. ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಿಕೊಂಡು ಐಟಮ್ಸ್ ಅಂತೂ ಫುಲ್ಲಾಗಿ ಮಾಡಿಸಿದ್ರು. ಅವ್ರಿಗಂತೂ ಒಂದು ಇಷ್ಟ ಇತ್ತು, ಅವ್ರ ಕಡೆ ಸಂಪ್ರದಾಯದ ಥರನೂ ಮಾಡಿಸ್ಬೇಕು, ಅಂದರೆ ಅವ್ರ ಕಡೆ ಸೈಡ್ ಅಡುಗೆ ಮಾಡಿಸ್ಬೇಕು ಅಂತ ಅದು ಒಂದು ಸ್ವಲ್ಪ ಮಾಡಿಸಿದ್ರು. ಆಂಧ್ರ ಸ್ಟೈಲು ಸ್ವಲ್ಪ ಇತ್ತು, ಮತ್ತು ಕರ್ನಾಟಕದ್ದು ಎರಡೂ ಮಿಕ್ಸ್ ಇತ್ತು ಅನ್ನಿಸ್ತು ನನಗೇನು. ಅಂದರೆ ಎರಡೂ ಮಿಕ್ಸ್ ಇತ್ತು, ಒಟ್ಟಿನಲ್ಲಿ ಎರಡು ಥರನೂ ಇತ್ತು. ನಾವು ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡಿಕೊಂಡು ಇನ್ನು ನಮ್ಮ ಫ್ರೆಂಡ್ ಎಲ್ಲ ಅವರೊಬ್ಬರೇ ಕುಂಕುಮಕ್ಕೆ ಗಿಫ್ಟ್ ಎಲ್ಲ ಕೊಡ್ತಿದ್ರು. ಇನ್ನು ಬನ್ನಿ ನೀವೊಬ್ಬರೇ ಕೊಡ್ತಿದ್ದೀರಾ ಅಷ್ಟೊತ್ತಿಂದ, ನಾನು ಒಂದೆರಡು ರೌಂಡ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಒಂದೆರಡು ರೌಂಡ್ ಕೊಟ್ಟೆ. ಅವರಂತೂ ತುಂಬ ಫಾಸ್ಟಾಗಿ ಓಡಾಡ್ತಿದ್ರು. ಅಯ್ಯೋ ನಿಮ್ಮಷ್ಟು ಫಾಸ್ಟಾಗಿ ನನ್ನ ಕೈಲಿ ಆಗಲ್ಲ, ಆಯಿತು ನೀವೇ ಕೊಡಿ ಅಂತ ಅಂದೆ. ಆಮೇಲೆ ಹಂಗೇನೆ ಇನ್ನು ಒಬ್ಬೊಬ್ಬರು ಫ್ರೆಂಡ್ಗಳು ಬಂದು ನಾವು ಒಂದೆರಡು ರೌಂಡ್ ಕೊಡ್ತೀವಿ ಅಂತ ಹಂಗೆ ಶೇರ್ ಮಾಡಿಕೊಂಡು ಎಲ್ಲ ಕೊಟ್ಟರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಇನ್ನು ಟೈಮ್ ಆಯಿತು, ಮನೆ ಕಡೆ ಹೊರಡೋಣ ಅಂತ ಹೊರಟೆ. ಹೊಸ ಮನೆ ಆಯಿತು, ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನಡ್ಕೊಂಡು ಹೋಗ್ತಾಯಿದ್ದೀನಿ. ಊಟ ಮಾಡಿದ್ವಲ್ಲ, ಸ್ವಲ್ಪ ನಾನು ಎಲ್ಲೂ ಓಡಾಡಲ್ಲ, ಸ್ವಲ್ಪ ಜೀರ್ಣ ಆಗಲಿ ಚೆನ್ನಾಗಿ. ಮತ್ತು ನಮ್ಮನೆಯವರು ಇರಲಿಲ್ಲ, ಅವರು ಡ್ಯೂಟಿಗೆ ಹೊರಟೋಗಿದ್ರು. ಇನ್ನು ಅದಕ್ಕೇ ನಾನೇ ಒಬ್ಬಳೇ ಹೋಗ್ತಿದ್ದೀನಿ.
ಇನ್ನು ನಮ್ಮ ಫ್ರೆಂಡು ಜೊತೇಲಿ ಇದ್ರಲ್ಲ, ಅವರು ಒಂದೇ ಮನೇಲಿ ಇದ್ದಿದ್ದು, ಅವರು ನಾನು ಅಂದರೆ ಒಂದೇ ಕಡೆ ಬಾಡಿಗೆಗಿದ್ವಿ. ಅವರು ಆಗಲೇ ಹೊರಟರು, ಮಕ್ಕಳು ಬರ್ತಾರೆ, ಇನ್ನು ಮನೇಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಟರು. ನಾನು ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಹೋಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ. ಇನ್ನು ಅಲ್ಲೇ ಕೂತಿದ್ದು, ಯಾರಾದರೂ ಬರ್ತಾರಾ ನಮ್ಮ ಏರಿಯಾದವರು ಅಂತ ಅಂದ್ಬಿಟ್ಟು ನೋಡಿದೆ. ಯಾಕೆಂದರೆ ಸುಮಾರು ಲೇಟ್ ಆಗಿತ್ತು, ಸುಮಾರು ಹೊತ್ತಿದ್ದೆ. ಇನ್ನು ಆಯಿತು, ಇನ್ನು ಹೊರಡೋಣ ಮನೆ ಕಡೆಗೆ ಅಂತ ಅಂದ್ಬಿಟ್ಟು ಅವರು ಗಂಡ ಹೆಂಡತಿ ಊಟಕ್ಕೆ ಹೋಗ್ತಿದ್ರು. ಹೊಸ ಮನೆ ಮಾಡಿದ್ರಲ್ಲ ಅವರು, ಅವ್ರಿಗೆ ಹೇಳ್ಬಿಟ್ಟು ಬಾಯ್ ಮಾಡಿಬಿಟ್ಟು ಮನೆ ಕಡೆ ಬಂದೆ. ಬಂದಾಯಿತು. ಇನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಅಲ್ಲಿ ಕೂತಂಗೆ ಇದೆ, ಬ್ಯಾಕ್ ಪೇನ್ ಬಂದುಬಿಟ್ಟೈತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸ್ವಲ್ಪ ಮನೆ ಕೆಲಸಗಳೈತೆ ನೋಡಬೇಕು. ಇನ್ನು ಇಷ್ಟೋ ತನಕ ಇದ್ವಿ, ಫ್ರೆಂಡ್ ಮನೆ ಅಲ್ವಾ ಅಂತ ಅಂದ್ಬಿಟ್ಟು. ಮತ್ತು ಎಲ್ಲರೂ ಇದ್ದರು, ಅದಕ್ಕೆ ನಾನು ಇದ್ದೆ. ಇನ್ನೆಲ್ಲ ನೆಂಟರೆಲ್ಲ ಹೋದರು. ಇನ್ನು ಅವ್ರ ಮನೆಯವ್ರು ಮಾತ್ರ ಇದ್ದರು, ಇನ್ನು ಎಲ್ಲರೂ ಹೋದರು ಆಲ್ಮೋಸ್ಟು. ಇನ್ನು ಅದಕ್ಕೆ ನಾನು ಒಬ್ಬಳೆ ನಡ್ಕೊಂಬಂದ್ಬಿಟ್ಟೆ. ಇನ್ನು ಮತ್ತೆ ಸಿಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಇನ್ನು ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ರಿಲ್ಯಾಕ್ಸ್ ಮಾಡೋಕ್ಕೆ ಎಲ್ಲಿ ಮನಸ್ಸಾಗುತ್ತೆ, ಕೆಲಸ ಇದ್ದಾಗ ರಿಲ್ಯಾಕ್ಸ್ ಮಾಡೋಕ್ಕೆ ಮನಸ್ಸಾಗುತ್ತಾ. ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿ ಇಟ್ಬಿಟ್ಟು ಇನ್ನು ಅದನ್ನೆಲ್ಲ ಒಣಗಾಕಿ ಬಿಸಿಲು ಒಂದು ಸ್ವಲ್ಪ ಹೊತ್ತು ಗಾಳಿ ಆಡೋಕ್ಕೆ ಹಾಕ್ಬಿಟ್ಟು ಮುಂದೆಲ್ಲ ಒಣಗಾಕಿ ಇನ್ನು ನಾನು ಅವ್ರಿಗೆ ಸಂಜೆ ಆಗಿತ್ತಲ್ಲ, ಇನ್ನು ಸ್ನ್ಯಾಕ್ಸ್ಗೆ ಏನಾದರೂ ಬೇಕಲ್ಲ, ಹೊರಗಡೆ ಏನು ಬಂದ ತಕ್ಷಣ ಏನಾದರೂ ಕೇಳ್ತಾರೆ. ಏನು ಮಾಡಿರಲಿಲ್ಲ, ಹೊಸ ಮನೇಲೆ ಇದನ್ನೆಲ್ಲ ತುಂಬ ಹೊತ್ತು ಸಂಜೆ ಆಗ್ಬಿಟ್ಟಿತ್ತು. ಇನ್ನು ಅರ್ಜೆಂಟ್ಗೆ ಏನು ಮಾಡಲಿ, ಏನು ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ದಪ್ಪು ಬನ್ಸಿ ರವೆದು ಉಪ್ಪಿಟ್ಟು ಮಾಡಿದೆ. ಇನ್ನು ಅವರು ಬಂದರು, ಎಲ್ಲ ಟೀ ಹಾಲೆಲ್ಲ ಇಟ್ಕೊಟ್ಬಿಟ್ಟು ಬಿಸಿ ಬಿಸಿಯಾಗಿ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನೈಟಿಗೂ ಸೇರೇ ಮಾಡಿಬಿಟ್ಟೆ. ಯಾಕೆಂದರೆ ನನಗಿನ್ನಂತೂ ಫುಲ್ಲು ಟಯರ್ಡ್ ಆಗಿದ್ದರಿಂದ, ಸ್ಟ್ರೈನ್ ಆಗಿದ್ದರಿಂದ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಹೊತ್ತು. ಯಾಕೆಂದರೆ ಅಲ್ಲೇ ಕೂತಂಗೆ ಇದ್ವಲ್ಲ ನೋಡಿ, ಎಲ್ಲಾದರೂ ರೆಡಿಯಾಗಿ ಕೂತಂಗೆ ಇದ್ದರೆ ಒಂಥರ ಸ್ಟ್ರೈನ್ ಆದಂಗೆ ಆಗೋದೇ ಇಲ್ಲ ಅಲ್ವಾ. ಇನ್ನು ಬಂದು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಬಟ್ಟೆ ಎಲ್ಲ ತಂದು ಒಣಗಾಕ್ಬಿಟ್ಟು, ಇನ್ನು ಮಳೆ ಮೋಡ ಎಲ್ಲ ಇರುತ್ತಲ್ಲ, ಇನ್ನು ತಕ್ಷಣ ಅಲ್ಲಲ್ಲೇ ಒಣಗಾಕ್ಬಿಡ್ಬೇಕು. ಅದು ಗಾಳಿ ಆದರೂ ಒಣಗೋಗುತ್ತೆ. ಇಲ್ಲ ಅಂದರೆ ನಾವು ಒಂದಿನ ಲೇಟ್ ಮಾಡಿದ್ರೆ ಬಟ್ಟೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಏನಂದರೆ ತಂತಿ ಇರಲ್ಲ, ಸಾಕಾಗಲ್ಲ. ಅದಕ್ಕೆ ಇನ್ನು ಅಲ್ಲೇ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಒಣಗಾಕಿ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಅವ್ರಿಗೆಲ್ಲ ತಿಂಡಿ ಸ್ನ್ಯಾಕ್ಸ್ಗೆಲ್ಲ ಮಾಡಿಕೊಟ್ಟು ಇನ್ನು ನೈಟ್ಗೆಲ್ಲ ಕೆಲಸ ಮುಗಿಸ್ಕೊಬಿಟ್ಟೆ. ಇನ್ನು ನೈಟ್ಗೆ ಅಡುಗೆ ಏನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ನನಗೆ ಕೂತು ಬ್ಯಾಕ್ ಪೇನ್ ಬಂದುಬಿಟ್ಟಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಇನ್ನು ಆಯಿತು ಅಂತ ಅಂದ್ಬಿಟ್ಟು ಅವರು ವಾಕಿಂಗ್ ಕಡೆ ಹೊರಟ್ರು. ಇನ್ನು ನಾನು ಬಟ್ಟೆ ಎಲ್ಲ ಒಣಗಾಕಾಗಿತ್ತು. ಇನ್ನು ಅಂದರೆ ಏನು ಕೆಲಸಗಳು ಯಾವ ರೀತಿ ಅಂದರೆ, ಕೆಲಸ ಮುಗಿದ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಇನ್ನು ಆ ಥರನೇ ಇನ್ನು ಏನೇ ರಿಲ್ಯಾಕ್ಸ್ ಆದರೂ ಮೈಂಡ್ಗೆ ರಿಲ್ಯಾಕ್ಸ್ ಆಗ್ಬೋದು, ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ಬೋದು. ಆದರೆ ಈ ಬಾಡಿ ಪೇಯ್ನ್ ಇರುತ್ತಲ್ಲ ನೋಡಿ, ಅದಕ್ಕಂತೂ ಸ್ವಲ್ಪ ರೆಸ್ಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕಾದ್ರೂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಆಯಿತು ರೆಸ್ಟ್ ಮಾಡೋಣ. ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟೆ, ಅದಕ್ಕೆ ಒಂದು ಸ್ವಲ್ಪ ಬೇಗ ರೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಲಗ್ಬೋದು ಅಂತ ಅಂದ್ಬಿಟ್ಟು ಇನ್ನು ಮಾಮೂಲಿ ಸಣ್ಣ ಪುಟ್ಟ ಊಟ ಕೊಡೋದು ಮಾಡೋದು ಅದಿದ್ದೇ ಇರುತ್ತಲ್ಲ, ಅದು ಮಾಮೂಲಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇನ್ನು ಇದಾಗಿತ್ತು ನೋಡಿ ಇವತ್ತಿನ ಲಾಗು. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಾನು ಡೈಲಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಲಾ ಅನ್ನೋದನ್ನು ತಿಳಿಸಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.